ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಾಕಷ್ಟು ಮಂದಿ ಎಷ್ಟೋ ಪ್ರಾಮಾಣಿಕರಾಗಿರ್ತಾರೆ. ಅವ್ರು ನೀವೇ ಇರ್ಬೋದು. ಪ್ರಾಮಾಣಿಕರಲ್ಲಿ ನೀವು ಒಬ್ಬರು ಇರ್ಬೋದು. ಆದರೆ ಮೇಯ್ನ್ ಪ್ರಾಮಾಣಿಕರು ಅಂದರೆ ನಮ್ಮಲ್ಲಿ ನಮ್ಮದೇ ಆದ ಧೈರ್ಯ ಇರುತ್ತೆ. ಅಂದರೆ ಧೈರ್ಯವಾಗಿರ್ತೀವಿ. ಹಾಗೆ ಒಂದು ಗಡಸುತನ ಅಂದರೆ ಹೊರಟಲ್ಲ, ತಾಳ್ಮೆಯಿಂದ ಇರ್ತೀವಿ. ಹಾಗೆ ಒಳ್ಳೆತನ ಇರುತ್ತೆ. ಹಾಗೆ ಕರುಣೆನೂ ಇರುತ್ತೆ. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿನೂ ನಮಗಿರುತ್ತೆ. ಹಾಗೆ ನಾವು ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ಅದು ತಪ್ಪು ಅನ್ನೋ ಮನಸ್ಥಿತಿನೂ ನಮಗಿರುತ್ತೆ. ಹಾಗೆ ಇನ್ನೊಬ್ಬರು ಕಷ್ಟದಲ್ಲಿರೋವಾಗ ನಾವು ನೋಡಿದ್ರೆ ಅವ್ರಿಗೆ ಸಹಾಯ ಮಾಡಬೇಕು, ಈ ರೀತಿನೂ ಅನಿಸುತ್ತೆ. ಆದರೆ ನಾವು ಹೆಚ್ಚು ಒಳ್ಳೆಯವರಾದಷ್ಟು ಅದು ಹಾಗೆ ನಮ್ಮನ್ನು ಬೆಳೆಸ್ಕೊಂಡು ಹೋಗುತ್ತೆ. ಅಂದರೆ ನಮ್ಮನ್ನು ಒಳ್ಳೆಯವರನ್ನಾಗಿ, ಒಳ್ಳೆಯತನವನ್ನಾಗಿ ಬೆಳೆಸ್ಕೊಂಡು ಹೋಗುತ್ತೆ. ಹಾಗೆ ನಾವು ಒಳ್ಳೆಯವರು ಆಗ್ತಾ ಸಾಕಷ್ಟು ಮಂದಿಯನ್ನು, ನಮ್ಮ ಅಕ್ಕಪಕ್ಕ ಇರೋವ್ರನ್ನ ನಾವು ಕಳ್ಕೊಬಿಡ್ತೀವಿ. ನಾವೆಷ್ಟು ಒಳ್ಳೆಯವರಾಗ್ತೀವಿ ಅಷ್ಟು ಕಳ್ಕೊಬಿಡ್ತೀವಿ. ಅದೇ ಒಂದು ಕಾಲದಲ್ಲಿ, ಅಂದರೆ ಹಿಂದೆ ದೊಡ್ಡವ್ರು ಹೇಳೋರು, ತುಂಬ ಹೆದರ್ಕೊಳ್ಳೋರು. ಏನಕ್ಕೆ? ಕೆಟ್ಟದ್ದು ಮಾಡೋಕ್ಕೆ. ಮಕ್ಕಳೆಲ್ಲ ಬುದ್ಧಿ ಹೇಳ್ತಿದ್ರು, ಆ ಕೆಟ್ಟದ್ದು ಮಾಡಬೇಡ, ಈ ಕೆಟ್ಟದ್ದು ಮಾಡಬೇಡ, ಮಾನ ಮರ್ಯಾದೆ ಹೋಗುತ್ತೆ. ನಮ್ಮ ಮನೆಗಳಲ್ಲಿ ಯಾರಾದರೂ ಒಬ್ಬರು ಕೆಟ್ಟವರಿದ್ದರೆ, ಅವನೆಲ್ಲಾದರೂ ಕೆಟ್ಟ ಕೆಲಸ ಮಾಡಿದ್ರೆ, ಕಳ್ತನನೋ ಅತ್ಯಾಚಾರನೋ ಯಾರ ಮೇಲನ ಜಗಳ ಮಾಡಿದ್ರೆ, ಆ ಕಂಪ್ಲೇಂಟ್ ಮನೆ ಹತ್ರ ಬಂದರೆ, ಅವರು ಬಂದು ಮನೆ ಹತ್ರ ಹೇಳಿದ್ರೆ, ಮನೆ ಹತ್ರ ಮಾತಾಡಿದ್ರೆ, ಅಥವಾ ಯಾರ ಹತ್ರ ಆದರೂ ಸಾಲ ಮಾಡಿ, ಮಕ್ಕಳು ಮೊಮ್ಮಕ್ಕಳು ಸೊಸೆಗಳು ಯಾರೋ ಒಬ್ಬರು ಅಳಿಯಂದರು ಯಾರೋ ಸಾಲ ಮಾಡಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ಸಾಲ ಮಾಡಿ ಅವ್ರ ಮನೆ ಹತ್ರ ಬಂದರೆ, ನೋಡಿ ನಿಮ್ಮ ಅಣ್ಣ ಸಾಲ ಮಾಡಿದ್ದಾನೆ, ನೋಡಿ ನಿಮ್ಮ ಮಗ ಸಾಲ ಮಾಡಿದ್ದಾನೆ, ನೋಡಿ ನಿಮ್ಮ ಅಕ್ಕ ಅಪ್ಪ ಅಮ್ಮ ಸಾಲ ಮಾಡಿದ್ದಾರೆ, ನಮಗೆ ಕೊಡ್ರಿ, ನಮ್ಮ ದುಡ್ಡು ನಮ್ಗೆ ಕೊಡ್ರಿ ಅಂತ ಬಂದಾಗ, ಮನೇಲಿರ್ತಾರಲ್ಲ ದೊಡ್ಡವರು, ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕವರು ಕೂಡ, ಮರ್ಯಾದೆ ಹೋಗೋ ಪ್ರಶ್ನೆ ಇದು. ಮರ್ಯಾದೆ ಹೋಗ್ಬಿಡುತ್ತೆ. ಅಯ್ಯೋ ಅವರು ಬರ್ತಾರೆ, ನಮ್ಮ ಮನೆ ಹತ್ರ ಬಂದು ನಿಂತ್ಕೊಬಿಟ್ರಲ್ಲ, ಕೇಳ್ಬಿಟ್ರಲ್ಲ ಅನ್ನೋ. ಅದರಲ್ಲೂ ಬ್ಯಾಂಕುಗಳವ್ರು ಏನಾದರೂ ಸಾಲ ಕೊಟ್ಟು, ಆ ಕಾಲದಲ್ಲಿ ತುಂಬ ಸ್ಟ್ರಿಕ್ಟು ಬ್ಯಾಂಕುಗಳು, ಸಾಲ ಕೊಡ್ತಿದ್ದವು ಬ್ಯಾಂಕುಗಳು. ಸರಿಯಾಗಿ ಕಟ್ಟಲಿಲ್ಲ ಅಂದರೆ ಟೈಮ್ ಸರಿಯಾಗಿ ದಯಾ ದಾಕ್ಷಿಣ್ಯನೇ ನೋಡ್ತೀರ, ಮನೆಯಲ್ಲಿರೋ ಅಡುಗೆ ಸಾಮಾನಿಂದ, ಪಾತ್ರೆ ಸಾಮಾನಿಂದ ಎಲ್ಲ ಎತ್ತಿ ಆಚೆ ಹಾಕ್ಬಿಟ್ಟು ಮನೆಯೇ ಖಾಲಿ ಮಾಡಿಸ್ಬಿಡ್ತಿದ್ರು ಬ್ಯಾಂಕ್ನವರು. ಆವಾಗಂತೂ ಮರ್ಯಾದೆ ಹೋಗ್ತಿತ್ತು. ಕೆಲವರು ಇದಕ್ಕೆ ಭಯ ಬಿದ್ದು ಆತ್ಮಹತ್ಯೆ ಮಾಡ್ಕೊತಿದ್ರು. ಈ ರೀತಿ ಹಳೆಯ ಕಾಲದಲ್ಲಿ ತುಂಬ ಹೆದರ್ಕೊತಿದ್ರು. ಮಾನ ಮರ್ಯಾದೆ ಅಂದರೆ ತುಂಬ ಗೌರವ ಇತ್ತು. ಮನೆಗೂ 10 ಜನಕ್ಕೆ ಕನಿಷ್ಠ 9 ಜನ ಒಳ್ಳೆಯವ್ರು ಇರ್ತಿದ್ರು, ಒಬ್ಬರು ಯಾರೋ ಹಂಗಿರ್ಬೋದು ಅಷ್ಟೆ. ಆದರೆ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ 10 ಜನಕ್ಕೆ 9 ಜನ ಕೆಟ್ಟವ್ರು ಇರ್ತಾರೆ. ಅದೇ ಆ ಕಾಲದಲ್ಲಿ 10 ಜನಕ್ಕೆ ಒಬ್ಬರು ಕೆಟ್ಟವ್ರು ಇರ್ತಿದ್ರು. ಅದೇ ಈಗ 10 ಜನಕ್ಕೆ 9 ಜನ ಕೆಟ್ಟವ್ರು ಇರ್ತಾರೆ. ಸಾಲ ಏನು, ಬ್ಯಾಂಕವ್ರು ಸಾಲ ಕೇಳಕ್ಕೆ ಬಂದರೆ ಅವ್ರನ್ನೇ ಹೊಡೆದು ಕಳಿಸ್ಬಿಡ್ತಾರೆ. ಒಂದು ಬ್ಯಾಂಕಲ್ಲಿ ಸಾಲ ಅಲ್ಲ, ಆನ್ಲೈನಲ್ಲಿ ಸಾಲ ಕೊಡ್ತೀನಿ ತಗೊಳ್ಳಿ ಅಂತ ಯಾವುದೇ ಸೂರಿಟಿ ಬೇಕಾಗಿಲ್ಲ, ಯಾವುದೇ ದಾಖಲೆ ಬೇಕಾಗಿಲ್ಲ. ನೀವು ಸಾಲ ಕೇಳಿದ 10 ಗಂಟೆನಲ್ಲಿ ಅಲ್ಲ, ನೀವು ಸಾಲ ಕೇಳಿದ 10 ನಿಮಿಷದಲ್ಲಿ ನಿಮಗೆ ಸಾಲ ಕೊಡ್ತೀವಿ ಅಂತ ಕೊಡ್ತಾರೆ. ಸಾಕಷ್ಟು ಮಂದಿ ಏನು ಮಾಡ್ತಾರೆ, ಇದನ್ನೇ ಮಿಸ್ಯೂಸ್ ಮಾಡಿಕೊಂಡು, ಈ ಬ್ಯಾಂಕಲ್ಲಿ ಸಾಲ ಅಲ್ಲಿ ಕಡ್ದಿರ ಆಗ್ಬಿಡುತ್ತೆ ತಗೊಂಡು,
ಆ ಬ್ಯಾಂಕಲ್ಲಿ ಸಾಲ, ಅಲ್ಲಿ ತಗೊಂಡು ಕಡ್ದಿರಾಗ್ಬಿಡೋದು. ಹೀಗೆ 10 ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ತಾರೆ. ಜೊತೆಗೆ ಯಾರೋ ನಮ್ಮಂಥ ಬಡಪಾಯಿಗಳದ್ದು ನಂಬರ್ ಕೊಟ್ಬಿಡ್ತಾರೆ ಶ್ಯೂರಿಟಿ. ಇವರು ನಂಬರ್ ಕೊಟ್ಟ ಮೇಲೆ ನಮ್ಮಂಥವ್ರದ್ದು ಆ ಬ್ಯಾಂಕ್ನವ್ರು ನಮಗೆ ಕಾಲ್ ಮಾಡೋದೇ ಇಲ್ಲ. ಇವರಿಗೆ ನಾವು ಲೋನ್ ಕೊಡಬೇಕೋ ಬೇಡ ಅಂತ ಕೂಡ ಕೇಳಲ್ಲ, ಕೊಟ್ಬಿಡ್ತಾರೆ. ನಂಬರ್ ಕೊಟ್ಟರೆ ಸಾಕು ಶ್ಯೂರಿಟಿ ಯಾವುದು. ಆಮೇಲೆ ಅವ್ರು ಕಟ್ಟಲಿಲ್ಲ ಅಂದರೆ ಅವ್ರು ಕಾಲ್ ಮಾಡೋದು ಯಾರು ಗೊತ್ತಾ? ನಮ್ಮನ್ನು ಕೇಳ್ತಾರೆ, ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಅವರು, ನಮ್ಮ ಹತ್ರ ಸಾಲ ತಗೊಂಡಿದ್ದಾರೆ, ಕಟ್ತಾ ಇಲ್ಲ ಅಂತ. ನೋಡ್ರಿ ಹೆಂಗಿದೆ ಕತೆ. ನಾನು ಚಿಕ್ಕಾಪಟ್ಟೆ ಬಯಸ್ಕೊಂಡಿದ್ದೀನಿ ಒಂದು 5-6 ಬ್ಯಾಂಕ್ಗಳವ್ರ ಹತ್ರ. ನನ್ನ ನಂಬರ್ ಕೊಟ್ಬಿಟ್ಟವ್ರಿ ನಮ್ಮ ಬಂಧುಗಳೊಬ್ಬರು. ಏನು ಮಾಡ್ತೀರಾ? ಇದು ಬ್ಯಾಂಕ್ಗಳವ್ರ ಕತೆ ಆಯಿತು. ಮಾನ ಮರ್ಯಾದೆಗೆ ದೊಡ್ಡವರು ಹೆದರ್ಕೊಳ್ಳೋರು ತಪ್ಪು ಮಾಡಿದ್ರೆ. ಮನೆಗಳಲ್ಲಿ ಯಾರೂ ತಪ್ಪು ಮಾಡಬಾರ್ದು, ಅಷ್ಟು ಭಯ ಭಕ್ತಿ ಅವಾಗಿತ್ತು. ದುರಾದೃಷ್ಟ ಅಂದರೆ ಅವಾಗ ಕೆಲಸ ಕಾರ್ಯಗಳೇ ಇರಲಿಲ್ಲ, ಮಳೆಗಳು ಸರಿಯಾಗಿ ಬೀಳ್ತಾ ಇರಲಿಲ್ಲ, ಬೋರ್ವೆಲ್ಗಳಿರಲಿಲ್ಲ. ಬಾವಿಗಳಲ್ಲೇ ನೀರು ಇರ್ತಿತ್ತು ಫಸ್ಟ್ ಕಾಲದಲ್ಲಿ. ಆವಾಗ ಕಾಡುಗಳು ಯಥೇಚ್ಛವಾಗಿತ್ತು, ಯಥೇಚ್ಛವಾಗಿ ಮಳೆ ಬೆಳೆದು ಕಾಡುಗಳು ಯಥೇಚ್ಛವಾಗಿತ್ತು, ಎಲ್ಲಂದ್ರಲ್ಲಿ ಗಿಡಮರಗಳಿತ್ತು. ಮನುಷ್ಯ ದುರಾಸೆ ಜಾಸ್ತಿ ಆಗಿ ಮರಗಳೆಲ್ಲ ಕಡಿದುಬಿಟ್ಟು ಮಾರ್ಕೊಬಿಡ್ತಾಯಿದ್ದೆ. ಕೆಲವ್ರು ಏನು ಮಾಡ್ತಿದ್ರು, ಬರ್ತಾ ಬರ್ತಾ ಪ್ರಪಂಚ ಕೆಟ್ಟದಾಗೈತು. ನಾನು ಆಗಲೇ ಹೇಳಿದೆ, 10 ಜನಕ್ಕೆ 9 ಜನ ಒಳ್ಳೆಯವ್ರು ಇರ್ತಿದ್ರು, ಯಾರೋ ಒಬ್ಬರು ಕೆಟ್ಟವ್ರು ಇರ್ತಿದ್ರು. ಆದರೆ ಈಗ ಬರ್ತಾ ಬರ್ತಾ ಏನಾಯಿತು, ಕೆಟ್ಟವ್ರು ಜಾಸ್ತಿ ಆದರು. ದೊಡ್ಡ ದೊಡ್ಡ ಹಾರಳಿ ಮರ, ನಾಗರಕಟ್ಟೆಗಳು, ಇದೆಲ್ಲ ಆ ಮರಗಳನ್ನೇ, ಬೇವಿನ ಮರಗಳನ್ನೇ, ಹರಳಿ ಮರಗಳನ್ನೇ ಕಡಿಬಾರ್ದು, ಅಂಥ ಮರಗಳನ್ನೇ ಮಾರ್ಕೊಬಿಟ್ರು ಕಡಿದು. ನಮ್ಮ ಹಳ್ಳಿಯಲ್ಲಿ ಒಂದೊಂದು ಕುಲಕ್ಕೂ ಒಂದೊಂದು ನಾಗರಕಟ್ಟೆ ಇತ್ತು. ಒಂದೊಂದು ಕುಲಕ್ಕೂ, ಫಾರ್ ಎಕ್ಸಾಂಪಲ್ಲು SC ST ಅವ್ರಿಗೂ ಒಂದೊಂದು ನಾಗರಕಟ್ಟೆ. ಆಮೇಲೆ ಭಜಂತ್ರಿಯವರು, ಸವಿತಾ ಜನಾಂಗ, ಅವ್ರಿಗೂ ಒಂದು ನಾಗರಕಟ್ಟೆ. ಹಾಗೆ ಗೌಡರು, ರೆಡ್ಡೀಸು, ಹಾಗೆ ಇನ್ನೂ ಬೇರೆ ಬೇರೆ ಜನಾಂಗಕ್ಕೆ ಒಂದೊಂದು ನಾಗರಕಟ್ಟೆ ಇರ್ತಿತ್ತು. ಆದರೆ ಬರ್ತಾ ಬರ್ತಾ ನಾಗರಕಟ್ಟೆಗಳೇ ಇಲ್ದಿರಾಗೋಯ್ತು. ಅಶ್ವತ್ಥಕಟ್ಟೆ, ನಾಗರಕಟ್ಟೆ ಎಲ್ಲ ಮಾರ್ಕೊಬಿಟ್ರು. ಲಾಸ್ಟ್ಗೆ ಆ ಕಟ್ಟೆಗಳನ್ನ ಕಿತ್ತು ಮನೆಗಳು ಕಟ್ಕೊಬಿಟ್ರು. ಈ ರೀತಿ ಆಗೋಯ್ತು ಪರಿಸ್ಥಿತಿ. ಒಂದೇ ಕಡೆ ಒಂದೊಂದು ಜನಾಂಗಕ್ಕೆ ಒಂದೊಂದು ನಾಗರಕಟ್ಟೆ. ನೀವೆಲ್ಲರೂ ನೋಡಿದ್ರ? ನಾನು ಕೋಲಾರ ಜಿಲ್ಲೆಯಿಂದ ಬೆಂಗಳೂರು, ಮೈಸೂರು, ನಂಜನಗೂಡು ಎಲ್ಲ ಕಡೆ ಆದಷ್ಟು ಓಡಾಡಿದ್ದೀನಿ. ನಾನು ಎಲ್ಲಿ ಒಂದೇ ಕಡೆ ಅಷ್ಟೊಂದು ನಾಗರಕಟ್ಟೆ ನಾನು ನೋಡಲಿಲ್ಲ. ಒಂದೊಂದು ಹಳ್ಳಿಗೆ 1-2 ಅಲ್ಲೊಂದು ಇರುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದು ಚಿಕ್ಕ ಹಳ್ಳಿ, ಒಂದು 50-60 ಮನೆ ಇತ್ತೇನೋ ಫಸ್ಟ್, ಅಷ್ಟೇ, ಬರೀ ಅಷ್ಟೇ ಇತ್ತು. ಈಗ ಒಂದು 150 ಮನೆ ಇರ್ಬೋದು. ಇಂಥ ಹಳ್ಳಿನಲ್ಲಿ ಒಂದೊಂದು ಕುಲಕ್ಕೂ ಒಂದೊಂದು ನಾಗರಕಟ್ಟೆ ಅಂದರೆ ವಿಶೇಷವಾಗಿತ್ತು. ಅದನ್ನೆಲ್ಲ ಒಡೆದು ಮರಗಳೆಲ್ಲ ಮಾರ್ಕೊಬಿಟ್ಟು ನಾಶ ಆಗೋಯ್ತು. ಇದು ಪರಿಸ್ಥಿತಿ. ಯಾಕೆ ಅಂದರೆ ಕೆಟ್ಟವರು ಜಾಸ್ತಿ ಆದಷ್ಟು ದೇವರು ಬೇಕಾಗಿಲ್ಲ, ಗುರುಗಳು ಬೇಕಾಗಿಲ್ಲ. ಆದರೆ ದುರಾದೃಷ್ಟ ಅಂದರೆ ಒಳ್ಳೆಯವರಿದ್ದಾರೆ. ಆ ಒಳ್ಳೆಯವ್ರಿಗೆ ದುರಾದೃಷ್ಟ ಅಂದರೆ ಎಲ್ಲ ಕಡೆ ಕೆಟ್ಟವರೇ ಇರೋದರಿಂದ ಒಳ್ಳೆಯವರು ಅವ್ರ ಮಧ್ಯೆ ಸಿಗಾಕೊಂಡು ನರಳ್ತಾ ಇದ್ದಾರೆ. ಇದು ಕರ್ಮ. ಒಳ್ಳೆಯವರು ಕಷ್ಟ ಬಂದಾಗ ಯಾವುದೋ ಒಂದು ದೇವಸ್ಥಾನಕ್ಕೆ, ಯಾವುದೋ ಒಂದು ಮಠಕ್ಕೆ, ಯಾವುದೋ ಒಂದು ರಾಜಕೀಯ ವ್ಯಕ್ತಿ ಹತ್ರ, ಯಾವುದೋ ಒಂದು ಆಫೀಸ್ನಲ್ಲಿ ಏನೋ ಒಂದು ಕೆಲಸ ಆಗಬೇಕು ಅಂತ ಹೋಗ್ತಾರೆ ಒಳ್ಳೆಯವರು. ಅಲ್ಲಿ ಎಲ್ಲ ಕೆಟ್ಟವರೇ ಇರ್ತಾರೆ, ಯಾರೋ ಒಬ್ಬರು ಒಳ್ಳೆಯವರು ಇರ್ತಾರೆ. ಆಗ ಇವರು ಒಳ್ಳೆಯವರು ನಮಗೊಂದು ಒಳ್ಳೆ ಕೆಲಸ ಆಗಬೇಕಂತ ಹೋದಾಗ ಅಲ್ಲಿ ಅವಮಾನ, ಅಪಮಾನ, ಅಪಹಾಸ್ಯಗಳೇ ನಡೀತವೆ. ಎಲ್ಲ ಕಿತ್ಕೊಂಡು ತಿಂತಾರೆ ಒಳ್ಳೆಯವ್ರನ್ನ. ಏನು ಮಾಡೋಕ್ಕಾಗುತ್ತೆ? ಒಳ್ಳೆಯವರೊಬ್ಬರೇ ಇರೋದು, ಕೆಟ್ಟವ್ರು ಜಾಸ್ತಿ. ಇದು ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ. ಯಾಕೆ ಎಲ್ಲರೂ ಇವರು ಅಷ್ಟು ಕೆಟ್ಟವ್ರು ಆಗ್ಬಿಟ್ರು ಜನ ಅಂದರೆ, ಒಬ್ಬರು ನೋಡಿ ಒಬ್ಬರು ಕಲ್ಕೊಬಿಟ್ರು ಕೆಟ್ಟದ್ದನ್ನು. ಕೆಲವರಂತರೂ ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಮೊದಲು
ಈಗ ಮನೆ ಮನೆ ಹತ್ರ ನೀರು ಸಪ್ಲೈ ಇರುತ್ತೆ ಕುಡಿಲಿಕ್ಕೆ, ನಲ್ಲಿ ಅಂತೀರಿ, ಟ್ಯಾಪ್ ಕೊಳಾಯಿ. ಆಗ ನೀರು ಇರಲಿಲ್ಲ, ಯಾವುದೋ ಒಂದು ಬೋರ್ವೆಲ್ ಇರೋದು, ಒತ್ತ ಬರಂತೀರಿ. ಅಲ್ಲಿ ಲೈನಾಗಿ ಬಿಂದಿಗೆಗಳಿಟ್ಟಿರ್ತಾರೆ. ಅಲ್ಲಿ ಹೆಂಗಸರೆಲ್ಲ ಕಿತ್ತಾಡ್ತಾರೆ, ಬಿಂದಿಗೆಗಳೆಲ್ಲ ಹೊಡೆದಾಡ್ಬಿಡ್ತಾರೆ. ಆಗ ಇನ್ನು ಕೆಲವ್ರು ಇರ್ತಾರೆ, ಯಾಕಮ್ಮ ಅಷ್ಟು ಜೋರಾಗಿ ಮಾತಾಡ್ತೀಯ, ಅಷ್ಟು ಜೋರಾಗಿ ಗಲಾಟೆ ಮಾಡ್ತೀಯ, ಈ ರೀತಿ ಕೆಲವರು ಒಳ್ಳೆಯವ್ರು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ಹೋಗೋಣ, ಹೋಗ ಅಂಕಲ್, ಹೋಗಿ ಸ್ವಾಮಿ, ಬಾಯಿದ್ರೇ ಇವಾಗ ಈ ಕಾಲದಲ್ಲಿ, ಬಾಯಿದ್ರೇ ಈ ಕಾಲದಲ್ಲಿ, ಬಾಯಿದ್ರೇ ಈ ಕಾಲದಲ್ಲಿ, ಬಾಯಿಲ್ಲ ಅಂದರೆ ಅಷ್ಟೇ. ಈ ರೀತಿ ಮಾತಾಡ್ತಾರೆ. ಅಂದರೆ ಜೋರಾಗಿ ಮಾತಾಡಬೇಕು, ಜೋರಾಗಿ ಗಲಾಟೆ ಮಾಡಿದ್ರೇ ಈ ಪ್ರಪಂಚದಲ್ಲಿ ಬದುಕೋಕ್ಕಾಗೋದು, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಇವರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸ್ತಾರೆ. ಈ ರೀತಿ ಹಾಗೆ ಒಬ್ಬ ತಾಯಿ ಆದವಳು ಒಳ್ಳೆಯ ವಿದ್ಯೆಗಳನ್ನು ಮಕ್ಕಳಿಗೆ ಕಲಿಸ್ಬೇಕು. ತಾಯಿಯೇ ಮೊದಲ ಗುರು. ಇನ್ನು ಗಂಡಸರೇನು ಕಡಿಮೆ ಇಲ್ಲ, ಅವರು ಅದೇನೆ. ಮಕ್ಕಳು ಅವ್ರ ಮೇಲೆ ಇವ್ರ ಮೇಲೆ ಫೈಟ್ ಮಾಡಿ ಅಲ್ಲಿ ಇಲ್ಲಿ ಹೆಚ್ಚಾಗಿ ಸಂಪಾದನೆ ಮಾಡ್ಕೊಬೋದ್ರೆ ಅವನಿಗಿರೋ ವ್ಯಾಲ್ಯೂ ಯಾರಿಗಿರಲ್ಲ. ಅವನು ಯಾರ ಮೇಲೆ ಜಗಳ ಮಾಡ್ತಾನೆ, ಯಾರ ಮೇಲೆ ಫೈಟ್ ಮಾಡ್ತಾನೆ, ಯಾರ್ದು ದೋಚ್ಕೊಬತ್ತಾನೆ, ಯಾರನ್ನ ತುಳಿತಾನೆ, ಇದು ಯಾರಿಗೂ ಬೇಕಾಗಿಲ್ಲ. ಇದು ಪರಿಸ್ಥಿತಿ. ಈ ರೀತಿ ಮಾಡಿ ಮಾಡಿ ಎಲ್ಲರೂ ಇವತ್ತು 90% ಕೆಟ್ಟವರು, 100ಗೆ 10-9 ಜನ ಕೆಟ್ಟವರು. ಸರಿ, ಬಾಯಿ ಜೋರು ಮಾಡಿ ಆಯಿತು, ಕಿತ್ಕೊಂಡು ತಿನ್ನೋದು ಜೋರು ಮಾಡಿ ಆಯಿತು, ವಂಚನೆ ಮಾಡೋದು ಜೋರು ಮಾಡಿ ಆಯಿತು. ಆದರೆ ಸುಖವಾಗಿ ಯಾರಿದ್ದಾರೆ? ಸುಖವಾಗಿ ಯಾರಿದ್ದಾರೆ? ಎಲ್ಲರೂ ಹೇಳ್ಕೊಳ್ಳೋದು ಏನಂದರೆ, ನಂದು ಕಾರಿದೆ, ಆಸ್ತಿ ಇದೆ, ಮನೆ ಇದೆ, ಕೈಗೊಂದು ಆಳು ಕಾಲಿಗೊಂದು ಆಳು ಇದ್ದಾರೆ, ಅಕ್ಕಪಕ್ಕ ಇದ್ದಾರೆ, ಈ ರೀತಿ ಹೇಳ್ಕೊತಾರೆ. ನಾನೇ ದೊಡ್ಡ ಶ್ರೀಮಂತ ಪುಡಿಂಗ ಅಂತ. ನಿಜ ಹೇಳ್ಬೇಕಂದ್ರೆ ಬೇಜಾನ್ ಸಾಲ ಇರುತ್ತೆ. ಊಟ ಮಾಡೋವಾಗೂ ಶತ್ರುಗಳು ಅವರು ಇವ್ರನ್ನ ನೆನಪು ಮಾಡ್ಕೊಂಡು ತಿನ್ನೋದು, ಮಲ್ಕೊಳ್ಳೋವಾಗ ಅವ್ರದ್ದೇ ಧ್ಯಾನ, ರಾತ್ರಿ ಮಲ್ಕೊಳ್ಳೋವಾಗ ಕೆಟ್ಟವ್ರದ್ದು. ಯಾಕಂದರೆ ಬೆಳಗ್ಗೆ ಅಂದರೆ ಸಾಯಂಕಾಲವರೆಗೂ ಅಲ್ಲಿ ಇಲ್ಲಿ ಅವ್ರ ಹತ್ರ ಇವ್ರ ಹತ್ರ ಇದೇ ಗೊಡವೆಗಳಲ್ಲಿ ಇರ್ತಾರೆ. ಅವ್ರು ಇವ್ರನ್ನ ಕೆಟ್ಟವ್ರನ್ನೇ ತಿಳ್ಕೊತಾ ಇರ್ತಾರೆ. ಲಾಸ್ಟಿಗೆ ಊಟ ಮಾಡೋವಾಗೂ ಕೆಟ್ಟವ್ರು ನೋಡ್ಕೊಂಡು ತಿಂತಾರೆ, ಮಲ್ಕೊಳ್ಳೋವಾಗೂ ಕೆಟ್ಟವ್ರು ನೋಡ್ಕೊಂಡು ಮಲಗ್ತಾರೆ. ನಿದ್ದೆ ಮಾಡೋವಾಗೂ ಕನಸುಗಳಲ್ಲಿ ಅವರೇ ಕೆಟ್ಟವರೇ ಇರ್ತಾರೆ. ಕನಸುಗಳಲ್ಲಿ ಕೆಟ್ಟದೇ ಇರುತ್ತೆ, ಕೆಟ್ಟವರೇ ಇರ್ತಾರೆ. ಯಾವಾಗ ಕೆಟ್ಟವರ ಜೊತೆ ಇರ್ತೀವಿ, ಕೆಟ್ಟವರು ಸವಾಸ ಮಾಡ್ತೀವಿ, ಕೆಟ್ಟವ್ರ ಹತ್ರನೇ ಫೈಟಿಂಗ್ಗಳು ಮಾಡ್ತೀವಿ ನಾವು, ಆವಾಗ ತಲೆಯಲ್ಲಿ ಅದೇ ಇರುತ್ತೆ. ಕೆಟ್ಟ ಕನಸುಗಳು ಬರ್ತವೆ, ದರಿದ್ರ ಕನಸುಗಳು. ಬೆಳಗ್ಗೆ ಆಗೋಗ್ತದೆ, ನ್ಯಾಯವಾಗಿ ನಿದ್ದೆ ಮಾಡಿರಲ್ಲ, 10 ನಿಮಿಷ ನಿದ್ದೆ ಮಾಡಿರಲ್ಲ ಕರೆಕ್ಟಾಗಿ, ನೆಮ್ಮದಿಯಾಗಿ ತೃಪ್ತಿಯಾಗಿ 10 ನಿಮಿಷ ನಿದ್ದೆ ಮಾಡಿರಲ್ಲ. ಯಾಕಂದರೆ ಕೆಟ್ಟ ಕನಸುಗಳು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅದೇ ನ್ಯೂಸ್ ಪೇಪರ್, ಅದರಲ್ಲಿ ಬರೀ ಅತ್ಯಾಚಾರ, ಅನಾಚಾರ, ಆಕ್ಸಿಡೆಂಟ್ಗಳು, ಇಲ್ಲ ಮೊಬೈಲಲ್ಲಿ, ಇಲ್ಲ ಟಿ ವಿನಲ್ಲಿ, ಅಲ್ಲಿ ಕೂಡ ಅದೇ ಚಾನಲ್ಗಳು ನೋಡೋದು, ಅದೇ ನೋಡೋದು. ಎಷ್ಟು ಸುಖವಾಗಿರ್ತಾರೆ. ಇನ್ನು ಮನೆಯಿಂದ ಆಚೆ ಬಂದರೆ ಅಕ್ಕಪಕ್ಕ ಎಲ್ಲೇ ಇರಲಿ ಜಗಳಗಳು, ತಕರಾರುಗಳು, ತಂಟೆಗಳು. ಲಾಸ್ಟಿಗೆ ಇವರಿಗೆ ಮಾನಸಿಕವಾಗಿ ಎನಿ ಟೈಮ್ ಶಾಂತಿ ಇಲ್ಲ, ದೈಹಿಕವಾಗಿ ಶಾಂತಿ ಇಲ್ಲ, ಭಾವನಾತ್ಮಕವಾಗಿ ಶಾಂತಿ ಇಲ್ಲ. ಏನಾಗುತ್ತೆ? ರೋಗಗಳು ವಕ್ರಿಸ್ಕೊಳ್ಳುತ್ತೆ, ದಾರಿದ್ರ್ಯ ವಕ್ರಿಸ್ಕೊಳ್ಳುತ್ತೆ, ಪಾಪಕರ್ಮಗಳು ವಕ್ರಿಸ್ಕೊಳ್ತವೆ. ಲಾಸ್ಟಿಗೆ ಆಯುಸ್ ಮುಗಿಯುತ್ತೆ. ಒಂದು 45 ವರ್ಷ 50 ವರ್ಷ ಅಲ್ಲಿವರೆಗೂ ಗಟ್ಟಿಯಾಗಿರ್ತಾರೆ. ಪುಡಿಂಗ ನಾನೇ ಅಂತ. ಅವ್ರು ಇವ್ರನ್ನ ತುಳಿದು ಜಗಳ ಮಾಡಿ ಎಲ್ಲ ಮಾಡಿ ಏನೋ ಒಂದಷ್ಟು ಮನೆ ಕಟ್ಬೋದು, ಏನೋ ಕಾರ್ ತಗೋಬೋದು, ಇವ್ರನ್ನ ಮುಳುಗಿಸ್ಬೋದು, ತುಳಿಬೋದು. ಲಾಸ್ಟಿಗೆ 50-60 ಆಯಿತು ಅಂತ ಇಟ್ಕೊಳ್ಳಿ. ಎಲ್ಲೆಲ್ಲ ದಿನ ಅವ್ರನ್ನ ಕೇಳಿ ಶುಗರ್ ಇದೆ, BP ಇದೆ, ಇನ್ನೇನೋ ರೋಗ ಇದೆ, ಇನ್ನೇನೋ ಕಿಡ್ನಿ ಪ್ರಾಬ್ಲಮ್ ಇದೆ, ಇನ್ನೇನೋ ಹಾರ್ಟ್ ಪ್ರಾಬ್ಲಮ್ ಇದೆ, ಇನ್ನೇನೋ ಹೃದಯ ಪ್ರಾಬ್ಲಮ್ ಇದೆ, ಇನ್ನೇನೋ ನರ್ವ್ಸ್ ಪ್ರಾಬ್ಲಮ್, ಇನ್ನೇನೋ ಕಾಲುಗಳ ಪ್ರಾಬ್ಲಮ್, ಇನ್ನೇನೋ ಅಲ್ಸರು, ಗ್ಯಾಸ್ಟ್ರಿಕ್ಕು, ಏನೇನೋ ರೋಗಗಳಿದೆ. ದಿನ ಅವರು 20 ಮಾತ್ರೆ 30 ಮಾತ್ರೆ ತಿನ್ನಬೇಕು ಒಂದು ದಿನಕ್ಕೆ. ಎಲ್ಲದಕ್ಕೂ ಬೇಕಲ್ಲ, ತಿನ್ನಬೇಕಲ್ಲ. ಇದು ಅವ್ರ ಪರಿಸ್ಥಿತಿ. ನ್ಯಾಯವಾಗಿ ದೈಹಿಕವಾಗಿ ಆರಾಮಿಲ್ಲ, ಮಾನಸಿಕವಾಗಿ ಆರಾಮಿಲ್ಲ, ಭಾವನಾತ್ಮಕ ಆರಾಮಿಲ್ಲ. ಹಾಗೆ ಇವರು ಆರಾಮಿಲ್ಲ, ಬೇರೆಯವ್ರಿಗೂ ಆರಾಮ ಕೊಡಲ್ಲ, ಬೇರೆಯವ್ರಿಗೂ ಹಿಂಸೆ. ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಜಗಳ, ಅಕ್ಕಪಕ್ಕ ಜಗಳ, ಮನೆಗಳು, ರೋಡಲ್ಲಿ ಹೋಗ್ತಾಯಿದ್ರೆ ಜಗಳ, ರೈಲ್ವೆ ಸ್ಟೇಷನಲ್ಲಿ ಜಗಳ, ಆಫೀಸ್ನಲ್ಲಿ ಜಗಳ, ಕೆಲಸ ಮಾಡೋ ಫ್ಯಾಕ್ಟ್ರಿಯಲ್ಲಿ ಜಗಳ, ಹೋಟ್ಲಲ್ಲಿ ಜಗಳ, ಇನ್ನೊಂದು ಕಡೆ ಜಗಳ, ಮತ್ತೊಂದು ಕಡೆ ಜಗಳ, ಫೈಟಿಂಗ್ಗಳು, ದಿನನಿತ್ಯ ಕಂಪ್ಲೇಂಟ್ಗಳು, ಸಾಕಷ್ಟು ಕೇಸುಗಳು.
ಇತ್ತು ಅವ್ರನ್ನ ಕಟ್ಕೊಂಡು ಏನು ಮಾಡಿ ಇವ್ರು ಸುಖವಾಗಿದ್ದಾರೆ, ನಾನು ಸುಖವಾಗಿದ್ದೀನಿ, ನಾನು ಮರ್ಯಾದಸ್ಥ, ನನಗೆಲ್ಲ ಇದೆ, ಆ ರೀತಿ ಹೇಳ್ಕೊಂಡು ಬೀಗ್ತೀನಿ ನಡೀತಿರ್ತಾರೆ. ಅವಾಗ ನಾನು ಸುಖವಾಗಿಲ್ಲ ಅನ್ನೋ ಮಾತೇ ಇಲ್ಲ ಅವರು. ಹಂಗಿದ್ರೇ ನಾನು ರಾಜ ಅನ್ನೋ ಥರ ಅವ್ರು ಯೋಚನೆ ಮಾಡ್ತಾರೆ, ನಾನು ರಾಣಿ ಅನ್ನೋ ಥರ ಯೋಚನೆ ಮಾಡ್ತಾರೆ. ಅದೇ ಸನ್ಯಾಸಿಗಳನ್ನು ನಮ್ಮಂಥ ಗುರುಗಳನ್ನು ನೋಡಿದ್ರೆ ಇವ್ರೇನಿಗೂ ಪ್ರಯೋಜನ ಇಲ್ಲ, ಸೋಂಬೇರಿಗಳು ಅಂತ ನಮ್ಮಂಥವ್ರನ್ನ ಜರಿತಾರೆ. ಇಲ್ಲಿ ಯಾರು ಸರಿ ಇದ್ದಾರೆ, ಯಾರು ಸರಿ ಇಲ್ಲ, ನೀವೇ ಯೋಚನೆ ಮಾಡಿ, ನಿಮಗೆ ಬಿಟ್ಟಿದ್ದು. ನೋಡಿ, ನಮ್ಮಂಥ ಗುರುಗಳು ನನ್ನ ಬಗ್ಗೆನೇ ಮಾತಾಡ್ತೀನಿ ನೋಡ್ರಿ. ನಾನು ದಿನ ಒಂದು ಮಾತ್ರ ತಿನ್ನಲ್ಲ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಯಾವುದೇ ಕಾಯಿಲೆ ಇಲ್ಲ ನನಗೆ. ಏನೋ ಸಣ್ಣ ಪುಟ್ಟ ಬಿಸಿಲಲ್ಲೆಲ್ಲಾದರೂ ಹೋದರೆ, ಸೂರ್ಯನ ಬೆಳಕು ಬಿಸಿಲಲ್ಲಿ ಹೋದರೆ ತಲೆನೋವು ಬರುತ್ತೆ. ಜೋರಾಗಿ ಸೌಂಡುಗಳಿರುತ್ತಲ್ಲ, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಅಲ್ಲಿ ಹೋದರೆ ನನಗೆ ತಲೆನೋವು ಬರುತ್ತೆ. ಸೌಂಡ್ ಜಾಸ್ತಿ ಕೇಳಿದ್ರೆ ಯಾರಾದರೂ ಈ ಮೈಕ್ಗಳು ಹಾಕಿ ಗಣೇಶ ಹಬ್ಬ, ಇನ್ನೊಂದು ಹಬ್ಬ, ಮತ್ತೊಂದು ಹಬ್ಬ ಸೌಂಡುಗಳು ಇಟ್ಬಿಡ್ತಾರೆ. ಈ ದೇವಸ್ಥಾನಗಳ ಹತ್ರ ಎಲ್ಲ ಮೇಲೆ ಎಲ್ಲ ನೋಡ್ಬೋದು ನೀವು. ಆ ಸೌಂಡ್ ಕೇಳಿದ್ರೆ ನನಗಾಗಲ್ಲ, ತಲೆನೋವು ಬರುತ್ತೆ. ಆವಾಗ ಮಾತ್ರೆ ತಗೋತೀನಿ, ಒಂದು ಅರ್ಧ. ತಲೆನೋವು ಬಂದಾಗ ಅರ್ಧ ಮಾತ್ರೆ ತಗೋತೀನಿ, ಅಲ್ಲಲ್ಲ ಕಾಲು ಭಾಗ ಮಾತ್ರೆ ತಗೋತೀನಿ. ಗೊತ್ತಾಯ್ತಲ್ಲ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಹೀಟ್ ಆಗುತ್ತೆ, ಅಕಸ್ಮಾತ್ ನಿದ್ರೆ ಕೆಟ್ಟರೆ ಹೆಚ್ಚಾಗಿ ಹೀಟ್ ಆಗುತ್ತೆ, ಬಾಯಿ ಹುಣ್ಣೆಲ್ಲ. ಹೆಚ್ಚಾಗಿ ಧ್ಯಾನ ತಪಸ್ಸು ಮಾಡಿದ್ರೆ ಹೀಟ್ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ. ತಪಸ್ಸು ಮಾಡಿದ್ರೆ ನೆನ್ಪಿಟ್ಕೊಳ್ಳಿ. ಆಮೇಲೆ ಅದು ಕೋಲ್ಡು ಆಗುತ್ತೆ. ಆ ಥರ ಆ ಟೈಮಲ್ಲೇ ಹೀಟ್ ಆದರೆ ಬಾಯಿ ಹುಣ್ಣಿಗೆ ನುಣ್ಣಾದರೆ ಏನಾದರೂ ಪದಾರ್ಥ ತಗೋತೀನಿ ಈ ರೀತಿ. ಹಾಗೆ ₹1 ಸಾಲ ಇಲ್ಲ ಸದ್ಯಕ್ಕೆ ನಂದು. ಏನೋ ನನ್ನ ಜೀವನ ನಡೀತಾ ಇದೆ. ಆದರೆ ನಾನು ಎಷ್ಟೋ ಒಳ್ಳೆಯವನಾದ ಚಿಕ್ಕ ಹುಡುಗಯಿಂದ ಎಲ್ಲರನ್ನೂ ಕಳ್ಕೊಬಿಟ್ಟೆ. ಮೊದಲಿಗೆ ನಾನು ಒಳ್ಳೆಯವನಾದ್ದರಿಂದ ಸಾಕಷ್ಟು ಮಂದಿ ಫ್ರೆಂಡ್ಸ್ನೆಲ್ಲ ಕಳ್ಕೊಬಿಟ್ಟೆ, ಸ್ನೇಹಿತರನ್ನ ಕಳ್ಕೊಬಿಟ್ಟೆ. ಆಮೇಲೆ ಬರ್ತಾ ಎಲ್ಲರನ್ನೂ ಕಳ್ಕೊಂಡೆ. ನಾನೆಲ್ಲೇ ಕೆಲಸಕ್ಕೆ ಸೇರಲಿ, ಅಲ್ಲಿ ಅವರು ಓನರ್ಗಳು ನನಗೆ ಸೆಟ್ ಆಗ್ತಾ ಇರಲಿಲ್ಲ. ಅಕ್ಕಪಕ್ಕ ಇರೋರು ಅಷ್ಟು ಸೆಟ್ ಆಗ್ತಾ ಇರಲಿಲ್ಲ. ಯಾರೋ ಒಬ್ಬೊಬ್ರು ಸೆಟ್ ಆಗೋರು. ಕಾರಣ ಏನು? ಎಲ್ಲ ಕಡೆ ಮೋಸ, ವಂಚನೆ, ಕುಚೋದ್ಯ, ಕುತಂತ್ರ, ತಗಾದೆ, ಜಗಳ ಇದೇ ಇರುತ್ತೆ. ಲಾಸ್ಟಿಗೆ ಏನೂ ಮಾಡೋಕ್ಕಾಗಿಲ್ಲ, ನಾನು ಅಸಹಾಯಕನಾಗ್ಬಿಟ್ಟೆ. ಹಾಗೇ ನಾವೆಷ್ಟು ಒಳ್ಳೆಯವರಾಗ್ತೀವಿ ಅಷ್ಟು ದೂರ ಆಗ್ತೀವಿ ಎಲ್ಲರಿಂದ. ಲಾಸ್ಟಿಗೆ ನಾವು ಒಂಟಿ ಆಗಿಬಿಡ್ತೀವಿ. ಇವತ್ತು ನಾನು ಒಂಟಿ ಇವರೇ. ನಾನು ಚಿಕ್ಕ ಹುಡುಗಲ್ಲಿ ನಾನು 2ನೇ ತರಗತಿ ಇರೋವಾಗಲೇ ನನ್ನ ತಂದೆನ ಕಳ್ಕೊಂಡೆ. ಬಡ ಕುಟುಂಬ ನಮ್ಮದು, ತೀರಾ ಬಡ ಕುಟುಂಬ. ಕೂಲಿ ಮಾಡೋಂಥ ಜನಾಂಗ ನಮ್ಮ ತಂದೆ ತಾಯಿ. ಕೂಲಿ ಮಾಡಿ ಜೀವನ. ನಮ್ಮ ತಂದೆ 2ನೇ ತರಗತಿಯಲ್ಲೇ ಹೋಗ್ಬಿಟ್ರು. ಆ ಕಾಲದಲ್ಲಿ ಕೂಲಿನೂ ಸಿಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ತಂದೆಗೆ 2 ಪತ್ನಿಯರು. ಮೊದಲನೇ ಹೆಂಡ್ತಿಗೆ ಮಕ್ಕಳಿಲ್ಲ ಅಂತ 2ನೇ ಹೆಂಡ್ತಿನ ಮಾಡ್ಕೊಂಡಿದ್ದು. 2ನೇ ಹೆಂಡ್ತಿ ಮಕ್ಕಳು ನಾವು 3 ಜನ. ನಾನು ಚಿಕ್ಕ ಹುಡುಗ 2ನೇ ತರಗತಿ, ನಮ್ಮ ತಂದೆ ತೀರೋಗ್ಬಿಟ್ರು. ಆಮೇಲೆ ನಮ್ಮ ತಾಯಿನ ಕಳ್ಕೊಂಡೆ 6ನೇ ತರಗತಿಯಲ್ಲಿ. 6ನೇ ತರಗತಿಯಲ್ಲಿ ನಮ್ಮ ತಾಯಿನ ಕಳ್ಕೊಂಡೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಸಹಾಯ ಮಾಡೋರು. ಆ ಟೈಮಲ್ಲಿ ನಮ್ಮ ಚಿಕ್ಕಪ್ಪನೂ ಕಳ್ಕೊಬಿಟ್ಟೆ 7ನೇ ತರಗತಿಯಲ್ಲಿ. ಹಾಗೆ ಒಬ್ಬೊಬ್ಬರನ್ನೇ ಕಳ್ಕೊಬಿಟ್ಟೆ. ಲಾಸ್ಟಿಗೆ ನಮ್ಮ ತಂದೆನೂ ಇಲ್ಲ, ತಾಯಂದ್ರು ಇಲ್ಲ, ಚಿಕ್ಕಪ್ಪ ಇಲ್ಲ, ಚಿಕ್ಕಮ್ಮ ಇಲ್ಲ, ಎಲ್ಲರನ್ನೂ ಕಳ್ಕೊಬಿಟ್ಟೆ. ಲಾಸ್ಟಿಗೆ ಅಣ್ಣ ಇದ್ದಾರೆ, ತಂಗಿ ಇದ್ದಾರೆ, ಅವರಿಂದ ದೂರ ಇದ್ದೀನಿ. ಈಗ ಹೆಂಡ್ತಿ ಮಕ್ಕಳು ಇದ್ದಾರೆ, ಅವರಿಂದನೂ ದೂರ ಇದ್ದೀನಿ. ಕಾರಣ ನನ್ನ ಒಳ್ಳೆತನ. ನನ್ನ ಗುರಿ ಇಷ್ಟೇ, ಏನಪ್ಪ ಅಂದರೆ ಕೇವಲ ಒಂದು ಸಂಸಾರಕ್ಕಾಗಿ ನಾವು ಹೋರಾಟ ಮಾಡಿದ್ರೆ ಒಂದು ಮನೆ ಕಟ್ಬೋದು, ಒಂದು ಕಾರ್ ತೊಗೋಬೋದು, ಒಂದು 2 ವೀಲರ್ ತೊಗೋಬೋದು, ಒಂದಷ್ಟು ಆಸ್ತಿ ಮಾಡ್ಬೋದು ಒಂದು ಸಂಸಾರಕ್ಕಾಗಿ. ಆಗ ನಮ್ಮ ಹೆಂಡ್ತಿ ಮಕ್ಕಳು, ನಾವು, ನಮ್ಮ ಅಣ್ಣ ತಮ್ಮ ತಂಗಿ, ಅಪ್ಪ ಅಮ್ಮ ಯಾರೋ ಚೆನ್ನಾಗಿರ್ತೀವಿ. ಆದರೆ ಇದು ನಮ್ಮ ಸ್ವಾರ್ಥ ಆಗುತ್ತೆ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಮನೆ ಕಟ್ತೀವಿ, ಸ್ವಾರ್ಥಕ್ಕಾಗಿ ಆಸ್ತಿ ಮಾಡ್ತೀವಿ, ಸ್ವಾರ್ಥಕ್ಕಾಗಿ ವೆಹಿಕಲ್ಸ್ ತಗೋದು, ಸ್ವಾರ್ಥಕ್ಕಾಗಿ ಅಧಿಕಾರ ಇರುತ್ತೆ. ಇದು ನನಗಿಷ್ಟ ಇರಲಿಲ್ಲ. ನಾನೇನೋ ಮಾಡಿದ್ರು ಎಲ್ಲರಿಗೋಸ್ಕರ ಮಾಡಬೇಕು, ಈ ಜಗತ್ತಿನಗೋಸ್ಕರ, ಜಗತ್ತಿನ ಕಲ್ಯಾಣ ಆಗಬೇಕು. ಇದು ನನ್ನ ಗುರಿ. ನಾನು ಓದಲಿಕ್ಕಾಗಲಿಲ್ಲ. ಹಾಸ್ಟ್ಲಲ್ಲಿ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಹಾಸ್ಟೆಲಲ್ಲಿ ಓದಿದೆ. ಆಮೇಲೆ ಸೀಟ್ ಸಿಕ್ಕಲಿಲ್ಲ, ಬೇರೆ ಕಡೆ ಜಿಲ್ಲೆಯಲ್ಲಿ ಓದಬೇಕಾಯಿತು. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕಾಲೇಜು, ಅಲ್ಲಿಗೆ ಹೋದಾಗ ಅಲ್ಲಿ ಸೀಟ್ ಸಿಕ್ಕಲಿಲ್ಲ ಹಾಸ್ಟ್ಲಲ್ಲಿ. ಕೇವಲ 1.5 ತಿಂಗಳಿಗೆ ಫಸ್ಟ್ PUC PCMB ತಗೊಂಡಿದ್ದೆ. ಫಸ್ಟ್ PUC ಬಿಟ್ಬಿಟ್ಟೆ.
ನಮ್ಮ ಹಳ್ಳಿಗೆ 20 ಕಿಲೋಮೀಟ್ರು, ನಮ್ಮ ಹಳ್ಳಿಯಿಂದ 20 ಕಿಲೋಮೀಟ್ರ್ ಓಡಾಡಬೇಕಾಯ್ತು. ಬಸ್ ಬೇರೆ ಇಲ್ಲ, ಪಕ್ಕದ ಊರಿಗೆ ಹೋಗ್ಬೇಕಾಯ್ತು ಬಸ್ಗೆ. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡಿಬೇಕು. ಬೆಳಗ್ಗೆ 7 ಗಂಟೆಗೆ. ನಮ್ಮ ಮನೇಲಿ ತಿನ್ನೋಕ್ಕೆ ಕುಡಿಯೋಕ್ಕೆ ಇಲ್ಲ. ನಮ್ಮ ದೊಡ್ಡಮ್ಮ, ನಮ್ಮ ತಂದೆ ಮೊದಲನೇ ಹೆಂಡ್ತಿ, ಪಾಪ ಎಲ್ಲಿಂದ ಅಡುಗೆ ಮಾಡೋದು, ರೇಷನೇ ಇಲ್ಲ. ಅದರಲ್ಲೂ ಬೆಳಗ್ಗೆ 7 ಗಂಟೆಗೆ ಮನೆ ಬಿಡಬೇಕು. 2 ಕಿಲೋಮೀಟ್ರ್ ನಡೆದು ಬಸ್ಸಲ್ಲಿ 20 ಕಿಲೋಮೀಟ್ರ್ ಹೋಗ್ಬೇಕು ಬಸ್ಸಲ್ಲಿ. ಮತ್ತು ಸಂಜೆ ವಾಪಸ್ ಬರೋಕ್ಕೆ ಬಸ್ ಇರೋಲ್ಲ. ಅದು ಯಾವಾಗೋ ಇಷ್ಟ ಬಂದಾಗ ಇನ್ನೊಂದು ಬಸ್ ಇದೆ, ಅವಾಗೋ 2 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. ಇಂಥ ಪರಿಸ್ಥಿತಿಗಳನ್ನು, ಕಷ್ಟಗಳನ್ನು ಅನುಭವಿಸಿ ಲಾಸ್ಟಿಗೆ 2.5 ತಿಂಗಳಿಗೆ ಕಾಲೇಜ್ ಬಿಟ್ಬಿಟ್ಟೆ. ಅನಂತರ ಏನು ಮಾಡೋದು, ಒಂದು 6-7 ತಿಂಗಳು ಊರಲ್ಲಿ ಟೈಮ್ ಪಾಸ್, ಕೂಲಿ ಕೆಲಸ ಮಾಡ್ತಿದ್ದೆ ನಾನು. ಮಾವಿನ ತೋಪಿಗೆಲ್ಲ ಕಾವಲಿರ್ತಿದ್ದೆ, ಬೇಲೆಗಳಾಗ್ತಿದ್ದೆ. ಮಾವಿನ ತೋಪಿಗೆ ಮುಳ್ಳುಗಂಟೆಗಳು ಕಟ್ ಮಾಡಿ ಬೇಲೆ ಹಾಕ್ತಿದ್ದೆ. ಕೊನೆಗೆ ನಾನು ಬೆಂಗಳೂರಿಗೆ ಯಾರೋ ಒಬ್ಬ ಸ್ನೇಹಿತರ ಮೂಲಕ ಸೇರಿ ಅಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡಿ ಒಂದು 4 ವರ್ಷ 3 ವರ್ಷ, ಹಾಗೆ ವರ್ಕ್ಶಾಪ್ಗಳಲ್ಲಿ ಕೆಲಸ ಮಾಡಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿ, ಲಾಸ್ಟ್ಗೆ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಷಿಯನ್ನು ITI ಮಾಡಿದೆ. ಆಮೇಲೆ ಅಂಗಡಿಗಳಾಗ್ದೆ, 9 ವರ್ಷ 2 ಅಂಗಡಿ ಮಾಡಿದೆ ಸ್ವಂತ. ಮದುವೆನೂ ಮಾಡಿಕೊಂಡೆ, ಮಕ್ಕಳು ಆಯಿತು. ಆದರೆ ಬಡತನ, ರೋಗ ಅಂದರೆ ಹೊಟ್ಟೆ ನೋವು, ಹೀಟ್, ಎಕ್ಸಸ್ ಆಫ್ ಹೀಟ್ ಆಗ್ತಿತ್ತು. ಹೇಳಿದ್ನಲ್ಲ, ಬಾಯೆಲ್ಲ ಹುಣ್ಣಾಗ್ಬಿಡ್ತಿತ್ತು, ಎಕ್ಸಸ್ ಆಫ್ ಹೀಟು. ಹಗಲು ರಾತ್ರಿ ದುಡಿತಾ ಇದ್ದೆ. ಲಾಸ್ಟ್ಗೆ ನನ್ನ ಒಳ್ಳೆತನ ಬರ್ತಾ ಒಳ್ಳೆತನ, ಏನಾದರೂ ಸಾಧಿಸ್ಬೇಕು, ಈ ಜಗತ್ತಿನ ಕಲ್ಯಾಣಕ್ಕಾಗಿ ಏನಾದರೂ ಮಾಡಬೇಕು. ಏನು ಮಾಡೋದು? ನನಗನ್ಸಿದ್ದು ಒಂದೇ, ಜಗತ್ತಿಗೆ ಜ್ಞಾನ ಕೊಡಬೇಕು. ಜ್ಞಾನ ಕೊಟ್ಟರೆ ಎಲ್ಲರೂ ಉದ್ಧಾರ ಆಗ್ತಾರೆ. ಅದೇ ನಾನು ದುಡ್ಡು ಕೊಟ್ಟರೆ, ಬೇರೆಯವ್ರಿಗೆ ನಾನು ದುಡ್ಡು ಕೊಟ್ಟರೆ, ಜಗತ್ತಿನಲ್ಲಿ ಕಷ್ಟಗಳು ಜಾಸ್ತಿ ಇದೆ ಎಲ್ಲರಿಗೂ ನಾನು ದುಡ್ಡು ಕೊಡೋಕ್ಕಾಗಲ್ಲ. ದುಡ್ಡು ಕೊಟ್ಟು ಎಲ್ಲರನ್ನೂ ನಾನು ಸರಿ ಮಾಡೋಕ್ಕಾಗಲ್ಲ. ಆದರೆ ಜ್ಞಾನ ಕೊಟ್ಟರೆ ಅದನ್ನು ಅವ್ರು ತಿಳ್ಕೊಂಡು ಅವರು ಉದ್ಧಾರ ಆಗಬೇಕು. ಏನು ಜ್ಞಾನ? ಆಸೆಯ ದುಃಖದ ಮೂಲ. ಆಸೆ ಬುದ್ಧ ಮಹಾವೀರ. ನಾನು 5ನೇ ತರಗತಿಯಲ್ಲಿದ್ದೆ. ಸೋಷಿಯಲ್ ಸ್ಟಡೀಸ್ ಶ್ರೀನಿವಾಸಯ್ಯ ಅಂತಿದ್ರು, ತೋಕಲಘಟ್ಟ, ಹೇಮಗಲ್ ಪಕ್ಕದಲ್ಲಿದೆ ತೋಕಲಘಟ್ಟ, ಕೋಲಾರ ಜಿಲ್ಲೆ. ಶ್ರೀನಿವಾಸ್ ವೆಂಕಟೇಶಯ್ಯ ಅವ್ರ ಮಗ ಶ್ರೀನಿವಾಸ ಅಯ್ಯ ಅಂತ. ಅವರು ನಮಗೆ ಸೋಷಿಯಲ್ ಸ್ಟಡೀಸ್ ಮಾಸ್ಟ್ರು. ತುಂಬ ಚೆನ್ನಾಗಿ ಪಾಠ ಮಾಡಿದ್ರು, ಅರ್ಧ ಗಂಟೆ. ಬುದ್ಧ ಮಹಾವೀರ ಅವ್ರ ತತ್ವಗಳು ಏನು? ಆಸೆಯ ದುಃಖದ ಮೂಲ, ಹಿಂಸೆ ಮಹಾಪಾಪ, ಅಹಿಂಸೆ ಮೋಕ್ಷಕ್ಕೆ ಮಾರ್ಗ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ. ಅದನ್ನು ಆವತ್ತು ನಾನು ತಿಳ್ಕೊಂಡೆ ರೂಮಲ್ಲಿ. ಅರ್ಧ ಗಂಟೆ ಕ್ಲಾಸ್ ಕೇಳಿದೆ, 5ನೇ ತರಗತಿ. ಆವತ್ತೇ ಬಿಟ್ಟೆ ನಾನ್ ವೆಜ್ ತಿನ್ನೋದು, ಮಾಂಸಾಹಾರ ತ್ಯಾಗ ಮಾಡಿದೆ. ಆವತ್ತಿಂದ ಇವತ್ತಿನವರೆಗೂ ಆಧ್ಯಾತ್ಮದಲ್ಲೇ ಒಂದೊಂದೇ ಹೆಜ್ಜೆ ಇಲ್ಲಿವರೆಗೂ ಬಂದಿದ್ದೀನಿ. ಈ ಸ್ವಾರ್ಥ ಅನ್ನೋದು ಈ ಭೂಮಿ ಮೇಲೆ ಜೀವರಾಶಿಗಳಿಗೆ ಬಳುವಳಿಯಾಗಿ ಬಂದುಬಿಟ್ಟಿರುತ್ತೆ. ಸ್ವಾರ್ಥ ಅನ್ನೋದು ಕೇವಲ ತಾನು ಬದುಕಬೇಕು, ತಾನು ತಿನ್ನಬೇಕು, ತಾನು ಕುಡಿಬೇಕು, ತಾನು ಲೈಫ್ ಎಂಜಾಯ್ ಮಾಡಬೇಕು, ತನಗಾಗಿ ಏನು ಬೇಕಾದ್ರೂ ಮಾಡಬಲ್ಲ. ಆದರೆ ಬರೀ ನಾಟಕ. ಏನು ನಾಟಕ? ನಮ್ಮ ಅಣ್ಣ, ನನ್ನ ತಂಗಿ, ನಮ್ಮ ಅಕ್ಕ, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನನ್ನ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜಿ ತಾತ ಅಂತ ಬರೀ ನಾಟಕ, ಡ್ರಾಮಾ. ನನ್ನ ಸ್ನೇಹಿತರು, ನಮ್ಮ ಬಂಧುಗಳು, ನನ್ನ ಭಕ್ತರು, ನನ್ನ ಶಿಷ್ಯರು, ನನ್ನ ಗುರುಗಳು, ಇದು ಬರೀ ನಾಟಕ. ಇಲ್ಲಿ ಜೀವರಾಶಿಗಳದ್ದು ಎಲ್ಲ ಸ್ವಾರ್ಥಿಗಳೇ. 99.99 ಸ್ವಾರ್ಥಿಗಳು. ಬರೀ ನಾಟಕ. ತೋರಿಸ್ಕೊಳ್ಳೋದು ನೋಡಿದ್ರೆ ಬರೀ ತೋರ್ಪಡಿಕೆ. ನಾನು ಅಷ್ಟು ಪ್ರೀತಿಸ್ತೀನಿ, ನಾನು ಅಷ್ಟು ಒಡಂಬಡಿಕೆಂದಿದ್ದೀನಿ, ನಾನು ಅಷ್ಟು ಒಗ್ಗಟ್ಟಾಗಿದ್ದೀನಿ. ಅದು ಯಾವುದೇ ಸಂಘ ಸಂಸ್ಥೆ ಆಗಲಿ, ಯಾವುದೇ ಸಂಘ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಜನಾಂಗ ಆಗಲಿ, ಯಾವುದೇ ಕುಲ ಆಗಲಿ, ಯಾರೇ ಏನೇ ಆಗಲಿ ಸ್ವಾರ್ಥ. ಆದರೆ ತೋರ್ಪಡಿಸ್ಕೊಳ್ಳೋದು ಅದಕ್ಕಂತೂ ಕೊನೆಯೇ ಇಲ್ಲ. ತೋರ್ಪಡಿಸ್ಕೊಳ್ಳೋದು ಈ ರೀತಿ ಡ್ರಾಮಾ ಆಡ್ತಾರೆ. ನಿಜ ಹೇಳ್ಬೇಕಂದ್ರೆ ಸ್ವಾರ್ಥಿಗಳು ಎಲ್ಲರೂ 99% ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಗೊತ್ತಾಯ್ತಲ್ಲ? ಯಾರಲ್ಲಿ ಅಹಿಂಸೆ ಇದೆ, ಯಾರಲ್ಲಿ ಆಸೆಯ ದುಃಖದ ಮೂಲ ಅಂತ ಮನಸ್ಥಿತಿ ಇದೆ, ಯಾರಲ್ಲಿ ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ ಅಂತಿದೆ, ಯಾರಲ್ಲಿ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷಕ್ಕಾಗಿ ಆಸೆ ಪಡ್ತಿದ್ದಾರೆ ಮುಮುಕ್ಷುಗಳು, ಅವ್ರು ನಿಜವಾದ ನಿಸ್ವಾರ್ಥಿಗಳು. ಇಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸದಾ ಒಳ್ಳೆಯದನ್ನು ಮಾಡಿ, ಅದಕ್ಕಾಗಿ ಪ್ರಯತ್ನ ಪಡಿ, ಸಂತೋಷವಾಗಿರ್ತೀರ. ಯಾವುದೇ ರೋಗ ಇರಲ್ಲ, ಯಾವುದೇ ಕಷ್ಟಗಳಿರಲ್ಲ, ಯಾವುದೇ ಸಾಲದ ಬಾಧೆ, ದಾರಿದ್ರ್ಯ ಇರಲ್ಲ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೊಳ್ಳೇದಾಗಲಿ. ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ.
ನಿಮ್ಮ ಪ್ರೋತ್ಸಾಹ ಇದ್ದರೆ ಖಂಡಿತ ನಾನು ಈ ರೀತಿ ಮತ್ತೊಂದು ವೀಡಿಯೋ ಮಾಡ್ಬೋದು, ಅವಕಾಶ ಆಗುತ್ತೆ. ನೀವೇ ನನಗೆ ಕೊಟ್ಟಂಗೆ ಆಗುತ್ತೆ. ಸರಿನಾ? ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.